ಒಂದು ಹಾನೆಸ್ಟ್ ಕ್ವಶನ್ ಕೇಳ್ತೀನಿ. ವರ್ಕ್ ಸ್ಟ್ರೆಸ್ ನಿಮ್ಮನ್ನು ಚೇಂಜ್ ಮಾಡ್ತಾ ಇದೆಯಾ? ಮೊದಲು ನೀವು ತುಂಬಾ ಪೇಷಂಟ್ ಆಗಿದ್ರಿ, ಈಗ ಸಣ್ಣ ಸಣ್ಣ ವಿಷಯಕ್ಕೂ ಇರಿಟೇಷನ್. ಮೊದಲು ಫ್ಯಾಮಿಲಿ ಜೊತೆ ಮಾತಾಡೋಕ್ಕೆ ಇಷ್ಟ ಇತ್ತು, ಈಗ ಮನೆಗೆ ಬಂದ್ಮೇಲೆ ಯಾರ ಜೊತೆನೂ ಮಾತಾಡೋಕ್ಕೆ ಕೂಡ ಎನರ್ಜಿ ಇರಲ್ಲ. ಕೆಲಸ ಮುಗಿಸಿ ಮನೆಗೆ ಬರ್ತಿದ್ರಿ, ಈಗ ಬಾಡಿ ಮನೆಗೆ ಬರುತ್ತೆ ಆದ್ರೆ ಮೈಂಡ್ ಆಫೀಸಲ್ಲೇ ಇರುತ್ತೆ. ಇಫ್ ದಿಸ್ ಸೌಂಡ್ಸ್ ಲೈಕ್ ಯು, ಪ್ಲೀಸ್ ವಾಚ್ ದಿಸ್ ಟಿಲ್ ದಿ ಎಂಡ್. ಈಗ ಕೆಲವೊಂದು ಸೈನ್ಗಳು ಹೇಳ್ತೀನಿ, ಅದನ್ನ ಇಗ್ನೋರ್ ಮಾಡಬೇಡಿ. ಫಸ್ಟ್ ಒನ್, ನೀವು ಯಾವಾಗಲೂ ಟಯರ್ಡ್ ಆಗಿರ್ತೀರಾ. ನಿದ್ದೆ ಮಾಡಿದ್ರು ಎದ್ದ ಮೇಲೆ ಫ್ರೆಶ್ ಅನ್ಸ್ತಾ ಇರಲ್ವಾ? ಮಾರ್ನಿಂಗ್ ಎದ್ದಾಗ್ಲೇ ಅಯ್ಯೋ ದೇವ್ರೆ ಇವತ್ತು ಮತ್ತೆ ವರ್ಕ್ ಇದೆಯಲ್ಲ ಅನ್ನೋ ಫೀಲಿಂಗು. ಇದು ಸಿಂಪ್ಲಿ ಲೇಸಿನೆಸ್ ಅಂತ ಅಸ್ಯೂಮ್. ನಿಮ್ಮ ಮೈಂಡ್ ಮತ್ತು ಬಾಡಿಗೆ ರಿಕವರಿ ಬೇಕಿರಬಹುದು. ಸೆಕೆಂಡ್ ಸೈನ್, ಸಣ್ಣ ವಿಷಯಕ್ಕೂ ಇರಿಟೇಷನ್. ಆಫೀಸ್ನಲ್ಲಿ ಯಾರಾದ್ರೂ ಇರಿಟೇಷನ್, ಬಂದ್ಮೇಲೆ ಮಗು ಏನಾದ್ರೂ ಕ್ವಶನ್ ಕೇಳಿದ್ರು ಇರಿಟೇಷನ್. ನಂತರ ರಾತ್ರಿ ಮಲಗಿದಾಗ ಅಯ್ಯೋ ದೇವ್ರೆ ನಾನು ಈ ತರ ರಿಯಾಕ್ಟ್ ಮಾಡಬಾರ್ದಿತ್ತಲ್ಲ, ನಾನು ಈ ತರ ಮಾತಾಡ್ಬಿಟ್ನಲ್ಲ ಅಂತ ಗಿಲ್ಟು. ಇಲ್ಲಿ ಒಂದು ಮಾತಿದೆ, ಗಮನಿಸ್ಕೊಳ್ಳಿ. ಮೇ ಬಿ ಯುವರ್ ಫ್ಯಾಮಿಲಿ ಈಸ್ ನಾಟ್ ದಿ ಪ್ರಾಬ್ಲಮ್, ಮೇ ಬಿ ಯು ಆರ್ ಆಲ್ರೆಡಿ ಇಮೋಷನಲಿ ಫುಲ್. ಮೂರನೇ ಸೈನ್, ವರ್ಕ್ ಮುಗಿದ್ರೂ ಮೈಂಡ್ ಕೆಲಸ ಮಾಡ್ತಾ ಇರುತ್ತೆ. ಲ್ಯಾಪ್ಟಾಪ್ ಕ್ಲೋಸ್ ಮಾಡ್ತೀರಾ ಆದರೆ ಮೈಂಡ್ ಕ್ಲೋಸ್ ಆಗಲ್ಲ. ನಾಳೆ ಏನು ಮಾಡಬೇಕು, ಬಾಸ್ ಏನು ಹೇಳ್ತಾರೆ, ಆ ವರ್ಕ್ ಇನ್ಕಂಪ್ಲೀಟ್ ಇದೆ ಅಲ್ವಾ, ಅದು ಕಂಪ್ಲೀಟ್ ಆಗತ್ತಾ, ನಾನೇನಾದರೂ ಮಿಸ್ಟೇಕ್ ಮಾಡ್ತಾ ಇದ್ದೀನಾ ಅಂತ ಥಾಟ್ಸ್ಗಳು ಕಂಟಿನ್ಯೂಸ್ಲಿ ಓಡ್ತಾ ಇರುತ್ತೆ. ಬಾಡಿ ಈಸ್ ರೆಸ್ಟಿಂಗ್ ಬಟ್ ಮೈಂಡ್ ಈಸ್ ಸ್ಟಿಲ್ ವಾಕಿಂಗ್. ಸೊ ಫೋರ್ತ್ ಸೈನು, ಸ್ಲೀಪ್ ಡಿಸ್ಟರ್ಬ್ ಆಗೋದು. ಬೆಡ್ ಮೇಲೆ ಮಲಗುವಾಗ ನಿದ್ದೆ ಬಂದಿರುತ್ತೆ, ಟಯರ್ಡ್ ಆಗಿರ್ತೀರಾ, ಆದರೆ ಹೋಗಿ ಮಲಗಿದ ತಕ್ಷಣ ಮೈಂಡ್ ಫುಲ್ ಆಕ್ಟಿವ್ ಆಗಿಬಿಡುತ್ತೆ. ಫೋನ್ ನೋಡ್ತಾ ಇರೋದು, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು. ಕೆಲವೊಮ್ಮೆ ಅನ್ರಿಸಾಲ್ವ್ ಸ್ಟ್ರೆಸ್ ಕೂಡ ಮೈಂಡ್ನ ಬ್ಯೂಸಿ ಇಡ್ಬೋದು. ಫಿಫ್ತ್ ಸೈನ್, ಕಾನ್ಸಂಟ್ರೇಷನ್ ಕಡಿಮೆ ಆಗೋದು. ಸಿಂಪಲ್ ಕೆಲಸದಲ್ಲೂ ಕಾನ್ಸಂಟ್ರೇಷನ್ ಇರಲ್ಲ. ಒಂದು ಕೆಲಸ ಮಾಡ್ತಾ ಇದ್ದಾಗ ಬೇರೆ ಥಾಟ್ಸ್. ಒಂದು ಇಮೇಲ್ ಓದಿದ್ರು ಮತ್ತೆ ಓದಬೇಕು, ನನ್ನ ಕಾನ್ಸಂಟ್ರೇಷನ್ ಏನಾಯಿತು ಅಂತ ಅನಿಸ್ಬೋದು. ಆರನೇ ಸೈನ್, ಜನರನ್ನ ಅವಾಯ್ಡ್ ಮಾಡೋದು. ಫ್ರೆಂಡ್ಸ್ ಕಾಲ್ ಮಾಡಿದ್ರು ನಂತರ ಮಾಡ್ತೀನಿ ಅಂತ ಅವಾಯ್ಡ್ ಮಾಡ್ತೀರಾ. ಫ್ಯಾಮಿಲಿ ಜೊತೆ ಇದ್ರೂ ಮೆಂಟಲಿ ಪ್ರೆಸೆಂಟ್ ಇರಲ್ಲ, ಯಾಕಂದ್ರೆ ನಿಮ್ಮ ಮೈಂಡ್ನಲ್ಲಿ ಆಲ್ರೆಡಿ ತುಂಬಾ ವಿಷಯಗಳು ಇರ್ಬೋದು. ಸೆವೆಂತ್ ಸೈನ್, ಐ ಆಮ್ ಫೈನ್. ಇಲ್ಲಿ ಸ್ವಲ್ಪ ಪಾಸ್ ಮಾಡಿ, ಬಟ್ ಈ ಸೈನ್ ತುಂಬಾ ಮುಖ್ಯವಾಗಿದ್ದು, ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಯಾರಾದ್ರೂ ಕೇಳಿದಾಗ ಹೌ ಆರ್ ಯು, ಐ ಆಮ್ ಒಳಗಡೆ ಇದ್ದೀನಿ, ಸ್ವಲ್ಪ ಪೀಸ್ ಬೇಕು, ನನ್ಗೆ ಯಾರಾದ್ರೂ ಅರ್ಥ ಮಾಡ್ಕೋಬೇಕು ಅನ್ಸ್ತಿರ್ಬೋದು. ಆಕ್ಚುಲಿ ಸ್ಟ್ರೆಸ್ ಮಾತ್ರ ಅಲ್ಲ, ನೀವು ನಿಮ್ಮ ಇಮೋಷನ್ಸ್ನ ಕ್ಯಾರಿ ಮಾಡ್ತಾ ಹೋಗ್ತಿದ್ದೀರಾ. ವರ್ಕ್ನಲ್ಲಿ ಪ್ರೆಷರ್, ಮನೆಗೆ ಬಂದ್ಮೇಲೆ ರೆಸ್ಪಾನ್ಸಿಬಿಲಿಟೀಸ್, ಯಾರಿಗೂ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ನಾನು ಸ್ಟ್ರಾಂಗ್ ಆಗಿರ್ಬೇಕು, ನಾನು ಮ್ಯಾನೇಜ್ ಮಾಡಬೇಕು, ನನ್ನ ಪ್ರಾಬ್ಲಮ್ ಇಂದ ಬೇರೆ ಯಾರಿಗೂ ಬರ್ಡನ್ ಆಗಬಾರ್ದು ಅಂತ ಅನ್ಸುತ್ತೆ. ನಿಜ ಅಲ್ವಾ? ಸೊ ಇಫ್ ಯು ಆರ್ ಸೇಯಿಂಗ್ ಐ ವಿಲ್ ಮ್ಯಾನೇಜ್, ಬಟ್ ಸಮ್ಟೈಮ್ಸ್ ದಿ ಪರ್ಸನ್ ಹೂ ನೀಡ್ಸ್ ಯುವರ್ ಅಟೆನ್ಷನ್ ದಿ ಮೋಸ್ಟ್ ಈಸ್ ಯು. ಇವತ್ತು ಒಂದು ಸ್ಮಾಲ್ ಎಕ್ಸಸೈಸ್ ಮಾಡಿ. ರಾತ್ರಿ 2 ನಿಮಿಷ ನಿಮ್ಮನ್ನೇ ಕೇಳಿ, ವರ್ಕ್ನಲ್ಲಿ ನನಗೆ ಯಾವುದು ಹೆಚ್ಚು ಡ್ರೈನ್ ಮಾಡ್ತಿದೆ, ನಾನು ಯಾವ ಇಮೋಷನ್ನ ಸಪ್ರೆಸ್ ಮಾಡ್ತಾ ಇದ್ದೀನಿ, ನನಗೆ ಈಗ ಆ್ಯಕ್ಚುಲಿ ಏನು ಬೇಕು. ಆನ್ಸರ್ ಸಿಗದೇ ಇದ್ರೂ ಪರವಾಗಿಲ್ಲ. ಫಸ್ಟ್ ಸ್ಟೆಪ್ ಈಸ್ ನಾಟ್ ಫಿಕ್ಸಿಂಗ್ ಎವ್ರಿಥಿಂಗ್, ಫಸ್ಟ್ ಸ್ಟೆಪ್ ಈಸ್ ನೋಟಿಸಿಂಗ್. ನಿಮಗೆ ವರ್ಕ್ ಸ್ಟ್ರೆಸ್ ನಿಮ್ಮ ಪೀಸ್, ರಿಲೇಶನ್ಶಿಪ್ ಅಥವಾ ಡೈಲಿ ಲೈಫ್ ಮೇಲೆ ಇಫೆಕ್ಟ್ ಮಾಡ್ತಿದೆ ಅನಿಸ್ತಾ ಇದ್ರೆ ಇದನ್ನ ಇಗ್ನೋರ್ ಮಾಡಬೇಡಿ. ನಾನು ಶುಭಾಂಗಿ ಶೇನ್ವಿ, ಇಮೋಷನಲ್ ವೆಲ್ನೆಸ್ ಕೋಚ್ ಫಾರ್ ವರ್ಕಿಂಗ್ ಪ್ರೊಫೆಷನಲ್ಸ್. ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ನೆಕ್ಸ್ಟ್ ಸ್ಟೆಪ್ ಬಗ್ಗೆ ಕ್ಲಾರಿಟಿ ಪಡೆಯೋಕ್ಕೆ ನೀವು ನನ್ನ ಜೊತೆ 1-to-1 ಇಮೋಷನಲ್ ಕ್ಲಾರಿಟಿ ಸೆಷನ್ ಬುಕ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಬುಕ್ ಯರ್ ಅಪಾಯಿಂಟ್ಮೆಂಟ್ ಟುಡೇ. ಲಿಮಿಟೆಡ್ ಸ್ಲಾಟ್ಸ್ ಇದೆ, ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ಒಂದು ಮಾತು ನೆನ್ಪಿಟ್ಕೊಳ್ಳಿ, ವರ್ಕ್ ಆಗಿ ನಿಮ್ಮ ಹೆಲ್ತ್, ಪೀಸ್ ಮತ್ತು ರಿಲೇಶನ್ಶಿಪ್ನ ಕಳೆದುಕೊಳ್ಳಬೇಕಾಗಿಲ್ಲ. ನಿಮ್ಮ ಕರಿಯರ್ ಕೂಡ ಇಂಪಾರ್ಟೆಂಟ್, ನಿಮ್ಮ ಇಮೋಷನಲ್ ವೆಲ್ನೆಸ್ ಕೂಡ ಇಂಪಾರ್ಟೆಂಟ್.